ಸಿಂಗಲ್ಸ್ ಏನಿದ್ದೀವಿ, ನೆಕ್ಸ್ಟ್ ಫ್ಯಾಮಿಲೀಸ್ನ ಇವಾಗ ಸ್ಟ್ರಗಲಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋರು, ಎಸ್ಪೆಷಲಿ ಸಿನಿಮಾದವ್ರಿಗೆ ಸ್ಟ್ರಗಲಲ್ಲಿ ಡೈರೆಕ್ಟರ್ ಆಗ್ತಿರೋರಿಗೆ, ಆರ್ಟಿಸ್ಟ್ ಆಗ್ತಿರೋರಿಗೆ, ನೆಕ್ಸ್ಟ್ ಫ್ಯೂಚರ್ ಫ್ಯಾಮಿಲೀಸ್ ಅಂದರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಎಸ್ಪೆಷಲಿ ಮಕ್ಕಳಾದ್ಮೇಲೆ. ಸೊ ಯಂಗ್ಸ್ಟರ್ಸು ಎಂಜಾಯ್ ಮಾಡೋಕ್ಕೆ ಬಂದು ನೋಡಿ, ಫ್ಯಾಮಿಲಿ ಇರೋರು ಮಕ್ಳಿಗೋಸ್ಕರ ಬಂದು ನೋಡಿ. ಓವರಾಲ್ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡೋಂಥ ಸಿನಿಮಾ. ತುಂಬ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂಥರ ಎಫರ್ಟ್ ಇರುತ್ತೆ. ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಹೇಳೋಕ್ಕೆ ಹೋಗಿದ್ದಾರೆ. ಜೊತೆಗೆ ಲಾಸ್ಟಲ್ಲಿ ಈ ಥರ ಸಿಚುವೇಶನ್ಸ್ ಎಷ್ಟು ಜನಕ್ಕೆ ದೊಡ್ಡವ್ರಿಗೆ ಎದುರಾಗಿದೆ, ಅದಾದಮೇಲೆ ಅವರು ಹೆಂಗೆ ಲೈಫಲ್ಲಿ ಗೆದ್ದಿದ್ದಾರೆ ಅಂತ ತೋರಿಸಿದ್ದಾರೆ. ಲಾಸ್ಟಲ್ಲಿ ಕೆಲವೊಬ್ಬರು ಲೆಜೆಂಡ್ರಿಗಳ ಫೋಟೋಸು ಮತ್ತು ಕೆಲವೊಬ್ಬರು ಬಡಸ್ತನದಲ್ಲಿ ಅವರವರು ಪಟ್ಟಿರೋಂಥ ಸ್ಟ್ರಗಲ್ ಪಟ್ಟಿರೋಂಥವ್ರ ಫೋಟೋಸ್ನ ತೋರಿಸಿದ್ದಾರೆ. ಸೊ ಎಸ್ಪೆಷಲಿ ಹೇಳಬೇಕು ಅಂದರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ನಾವು ಹೆಂಗೆ ತೊಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾವು ಪ್ರತಿಯೊಂದು ಸಿನಿಮಾದಲ್ಲೂ ಏನೋ ಬೇರೆದು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಆ ಕತೆ ಒಳಗಡೆ ಕನೆಕ್ಟ್ ಆದಾಗ ನಮಗೆ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಅಂತ ಅನಿಸುತ್ತೆ. ಎಲ್ಲರಿಗೂ ಹೇಗಿದೆ ಮಕ್ಕಳು? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಸರ್. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಪ್ಪ ಮಗನ ಬಾಂಡಿಂಗ್ ತುಂಬ ಚೆನ್ನಾಗೈತೆ. ಚೆನ್ನಾಗಿದೆ. ಚೆನ್ನಾಗಿತ್ತು. ಹೇಗಿದೆ ಮೂವಿ? ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ಹೇಗಿದೆ ಮೂವಿ? ಚೆನ್ನಾಗಿದೆ ಸರ್. ನೈಸ್ ಮೂವಿ. ಏನು ಇಷ್ಟ ಆಯ್ತು ಮೇಡಮ್ ನಿಮಗೆ? ಹೇಗಿತ್ತು ಮೂವಿ? ಚೆನ್ನಾಗಿತ್ತು. ಹೆಂಗಿತ್ತು ಮೂವಿ? ಸೂಪರ್ ಆಗಿತ್ತು. ಸರ್ ಹೇಗಿತ್ತು ಮೂವಿ? ಚೆನ್ನಾಗಿದೆ, ಸೂಪರ್. ನೋಡ್ಬೋದು. ಸೂಪರ್ ಚೆನ್ನಾಗಿದೆ. ಹೆಂಗಿತ್ತು ಮೂವಿ? ಅವರು ತುಂಬ ಇಷ್ಟ ಆದ್ರು ಅಣ್ಣ. ನಮ್ಮ ಫಿಲಮ್ ತುಂಬ ಇಷ್ಟ ಆಯ್ತು ಅಣ್ಣ. ಅದೇ ಅಪ್ಪ ಮಗಂದು ಹಾರ್ಡ್ ವರ್ಕು, ಅಂದರೆ ಅಪ್ಪನ ಹಾರ್ಡ್ ವರ್ಕು, ಮಗನ ಪ್ರೀತಿ ಎಲ್ಲ ಚೆನ್ನಾಗಿ ತೆಗ್ದಿದ್ದಾರೆ. ನಾವೇನು ಹಠ ಮಾಡಲ್ಲ. ಹಠ ಮಾಡಿದ್ರು ಮಾಡಿರ್ಬೋದು. ಮ್ಯಾಮ್ ಹೆಂಗಿತ್ತು ಚಿತ್ರ? ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದಲ್ಲ. ಇದು ಅಪ್ಪ ಮಗಂದು ಕ್ಯಾರೆಕ್ಟರು ಮತ್ತು ಅವರಿಬ್ಬರು ಬಾಂಡಿಂಗ್